ರಾಧಿಕಾ ತನ್ನ ಮಾಯಾಜಾಲ ಬೀಸಿ ಇಂದಿರ ಮತ್ತು ಪಂಕಜನ ಬದಲಾಯಿಸ್ಬಿಟ್ಟಿದ್ದಾಳೆ. ನಾವು ಒಂಚೂರು ಸದ್ರ ಕೊಟ್ರೆ ನಮ್ಮನ್ನು ಬದಲಾಯಿಸ್ಬಿಡ್ತಾಳೆ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನಾನೇನ್ ಪಂಕಜನೂ ಅಲ್ಲ, ಇಂದಿರಾನೂ ಅಲ್ಲ. ನಾನೇ ಬೇರೆ, ನನ್ ಸ್ಟೈಲೇ ಬೇರೆ. ಆ ರಾಧಿಕಾ ಬಂದು ಎಷ್ಟೇ ಪೂಸಿ ಹೊಡೆದ್ರೋ ನಾನಲ್ಲ, ನನ್ನ ಎಡಗಾಲಿನ ಹೆಬ್ಬೆಟ್ಟು ಕೂಡ ಬಗ್ಗಲ್ಲ. ದೊಡ್ಡಪ್ಪ ದೊಡ್ಡಮ್ಮ, ಯಾಕೆ ಇಲ್ಲಿಬ್ರೆ ಸಪರೇಟ್ ಆಗಿ ನಿಂತಿದ್ದೀರಾ? ಬನ್ನಿ. ಅಲ್ಲಿ ನಾವ್ಯಾಕ್ ಬಿಡ. ಅಲ್ಲ, ಅಲ್ಲಿ ರಾಧಿಕಂಗ್ ಡ್ರೆಸ್ ಸೆಲೆಕ್ಟ್ ಮಾಡಿರೋದು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಿ ಬನ್ನಿ. ಅಲ್ಲಿ ಆ ಪಾಳ್ಮುಖದ ಪಂಕಜಮ್ಮನೆ ಮುಂದೆ ನಿಂತು ಎಲ್ಲಾ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾಳಲ್ಲಪ್ಪ. ಇನ್ನು ನಾವೇನ್ ಅಲ್ಲಿಗೆ ಬಂದು ಯಾವ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದು? ಈಗ ನಿಮ್ ಕಣ್ಣಿಗೆ ನಾವ್ ಕಾಣಿಸ್ತಾ ಇಲ್ಲ ಕಣಪ್ಪ. ನೆನ್ನೆ ಬಂದ ಪಂಕಜ, ಇವತ್ತು ಬಂದ ಇಂದಿರಾ ಅಷ್ಟೇ ನಿಮ್ ಕಣ್ಣಿಗೆ ಕಾಣಿಸ್ತಾ ಇರೋದು. ಕೃತಜ್ಞತೆನೇ ಇಲ್ದೇ ಇರೋ ಕುಟುಂಬ ಕಣಪ್ಪ ನಿಮ್ದು. ದೊಡ್ಡಮ್ಮ, ಹಾಗೆಲ್ಲ ಹೇಳ್ಬೇಡಿ. ಯಾವತ್ತಿದ್ರು ನಮ್ಗೆ ನೀವೇ ಮೊದ್ಲು. ಏಯ್ ಸಾಕು ನಿಲ್ಸೋ. ಇವೆಲ್ಲ ಕೇಳಕ್ ಚೆನ್ನಾಗಿರತ್ತೆ. ಹೋಗ್ ನಿನ್ ತಂಗಿ ಬಟ್ಟೆ ತೆಗಿ ಹೋಗು, ನಾವಿಲ್ಲೇ ನಿಂತಿರ್ತೀವಿ. ದೊಡ್ಡಪ್ಪ, ಏನ್ ದೊಡ್ಡಪ್ಪ ನೀವು ಎಲ್ಲದಕ್ಕೂ ಕೋಪ ಮಾಡ್ಕೋತಿರಲ್ಲ. ಬನ್ನಿ ದೊಡ್ಡಪ್ಪ ನೀವು. ಬನ್ನಿ ದೊಡ್ಡಪ್ಪ. ದೊಡ್ಡಮ್ಮ ಬನ್ನಿ. ಕೈ ಬಿಡು. ಏಯ್ ಏಯ್ ಕಾಶಿ ಕೈ ಬಿಡು. ಕಾಶಿ ಕೈ ಬಿಡು. ಬಿಡೋ ಕೈನಾ. ಬನ್ನಿ ದೊಡ್ಡಪ್ಪ. ರಾಧಿಕಾ, ನೀನ್ ಸೆಲೆಕ್ಟ್ ಮಾಡಿರೋ ಬಟ್ಟೆನೆಲ್ಲ ಇವ್ರು ತೋರ್ಸು. ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳ್ತಾರೆ. ಸರಿ ಅಣ್ಣ. ದೊಡ್ಡಪ್ಪ ದೊಡ್ಡಮ್ಮ, ಇದು ಹೇಗಿದೆ? ಚೆನ್ನಾಗಿಲ್ಲ. ಇದು ಅದು ಚೆನ್ನಾಗಿಲ್ಲ, ಹಳೇ ಡಿಸೈನ್. ಕರೆಕ್ಟ್ ಆಗಿ ಹೇಳಿದ್ರಿ. ಅದಕ್ಕೆ ರಾಧಿಕಾ ಅದನ್ ಬಿಟ್ಟು ಬೇರೆನ ಸೆಲೆಕ್ಟ್ ಮಾಡಿದಾಳೆ. ರಾಧಿಕಾ, ಇನ್ನು ಡ್ರೆಸ್ ಸೆಲೆಕ್ಷನ್ ಆಗಿಲ್ವಾ? ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸುತ್ತೆ. ಮೊದಲು ಯಾವ್ದಾದ್ರೂ ಒಂದು ಸೆಲೆಕ್ಟ್ ಮಾಡು. ಫಿಟ್ಟಿಂಗ್ ಚೆನ್ನಾಗಿದ್ಯಾ ಅಂತ ಚೆಕ್ ಮಾಡ್ಕೊಂಡ್ ಬಾ. ಅದ್ ಚೆನ್ನಾಗಿಲ್ಲ ಅಂದ್ರೆ ಬೇರೆ ಸೆಲೆಕ್ಟ್ ಮಾಡೋಣ. ಹೌದು ಅಕ್ಕ. ರಾಧಿಕಾ, ನಿನಗೆಲ್ಲ ಇಷ್ಟ ಆದ್ರೆ ಎಲ್ಲಾನು ತಗೋ. ನನ್ ಸೊಸೆ ಫಂಕ್ಷನ್ ಅಲ್ಲಿ ಅದ್ದೂರಿಯಾಗಿ ಕಾಣ್ಬೇಕು, ಅದೇ ನನಗ್ ಬೇಕಾಗಿರೋದು. ಕಾಸ್ಟ್ಲಿ ಅಂತ ಹಿಂದೆ ಮುಂದೆ ನೋಡ್ಬೇಡ. ಯಾವ್ದ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಟ್ರಯಲ್ ರೂಮ್ಗೆ ಹೋಗಿ ನೋಡ್ಕೊಂಡ್ ಬಾ. ಸರಿ. ಈಗ ನಮಗಿರೋ ಹೊಟ್ಟೆ ಉರಿ ಸಾಲ್ದು ಅಂತ ಈ ಪ್ರಜ್ವಲ ಬೇರೆ ಅದಕ್ಕೆ ಹುಳಿ ಇಂಟಿದ್ದಾಳೆ. ಇವಳು ನಾಟಕ ಮಾಡ್ತಾ ಇದ್ದಾಳ ಇಲ್ಲ ನಿಜವಾಗ್ಲೂ ಬದಲಾಗಿದ್ದಾಳ? ಒಂದು ಅರ್ಥನೇ ಆಗ್ತಿಲ್ವೇ. ಛೇ. ರಾಧಿಕಾ, ಮಾಮ್ ಹೇಳ್ದಾಗ ಇನ್ನೂ 2 ಎಕ್ಸ್ಟ್ರಾ ಡ್ರೆಸ್ ತಗೋ. ಯಾವ್ದಕ್ಕೂ ಒಂದ್ಸಲ ಟ್ರಯಲ್ ನೋಡು. ಬೇಡ ಬೇಡ, ಇದು 2 ಸಾಕು. ರಾಧಿಕಾ, ಟ್ರಯಲ್ ನೋಡಮ್ಮ. ಹೇಗ್ ಕಾಣಿಸ್ತೀಯ ಅಂತ ನಾವು ನೋಡಿ ಕಣ್ ತುಂಬ್ಕೋತೀವಿ. ಹ್ಞೂ ಅಕ್ಕ, ಟ್ರಯಲ್ ಮಾಡುವಂತೆ ಬಾ, ನಾನು ಬರ್ತೀನಿ. ಬಾವಾ, ನೀವು ಬನ್ನಿ. ಹೋಗೆ ಹೋಗೋ, ನಿನ್ ಸಂತೋಷದ ಕೊನೆ ಕ್ಷಣ ಇದೆ. ರಾಧಿಕಾ, ಡ್ರೆಸ್ನ ಒಂದ್ ಮಾತ್ರ ಟ್ರಯಲ್ ಮಾಡಬೇಡ, 2 ಟ್ರಯಲ್ ನೋಡು. ನಿನಗೆ ಇಷ್ಟ ಆದ್ರೆ 2 ತಗೋ. ಶಿರು, ನೀನ್ ಬೇರೆ 2 ಏನಕ್ಕೆ ನನಗೆ? ಏನಕ್ಕ ನೀನು? ನೀನ್ ಸುಮ್ನಿರು, ಕೊಡು.
ಇನ್ನು ಸ್ವಲ್ಪ ಹೊತ್ತಲ್ಲೇ ಇವಳ ಮರ್ಯಾದೆ ಹರಾಜಾಗತ್ತೆ. ಪ್ರಪಂಚದ ಜನ ಎಲ್ಲ ನನ್ನ ಹೀಗ್ ನೋಡ್ಬಿಟ್ರಲ್ಲ ಅಂತ ನೋವು ತಡಿಲಾರ್ದೆ ನೇಣ್ ಹಾಕೊಂಡು ಸಾಯ್ತಾಳೆ. ಆಂಟಿ, ನೀವ್ ಅನ್ಕೊಂಡಂಗಾದ್ರೆ ನಿಮ್ ಮಗ ಚಿರು ನನ್ನೋರೇ ತಾನೆ? ಅದ್ರಲ್ಲಿ ಡೌಟೇ ಇಲ್ಲ ದೀಪಿಕಾ. ಹೇಳಿ ಬೀಗ್ರೆ. ಏನಾಯ್ತು ಬಿಕ್ತಿ ಅಮ್ಮ? ಅವಳು ಒಳಗಡೆ ಹೋಗಿದ್ದಾಳ? ಈಗ ತಾನೇ ಹೋದ್ಲು. ಸರಿ, ಅಲ್ಲಿ ಏನ್ ನಡೆಯುತ್ತೆ ಅಂತ ತಿಳ್ಕೊಂಡು ನನಗೆ ಕಾಲ್ ಮಾಡಿ. ಸರಿ ಬೀಗ್ರೆ. ಹೇಳಿ ಸರ್. ತಮ್ಮ, ಅವಳು ಒಳಗಡೆ ಹೋಗಿದ್ದಾಳಂತೆ. ಇವಾಗ ನನ್ನ ಮೊಬೈಲಿಂದ ಕ್ಯಾಮ್ರಾ ಆನ್ ಮಾಡ್ತೀನಿ ಸರ್. ಸರಿ ಸರಿ, ಬೇಗ ಮಾಡು. ಸರಿ ಸರ್. ಅಕ್ಕ ಸೂಪರ್ ಆಗಿ ಕಾಣಿಸ್ತಾ ಇದ್ಯಾ. ಇದು ಓಕೆ ರಾಧಿಕಾ, ಇನ್ನೊಂದಿದೆಯಲ್ಲ ಅದನ್ನು ಟ್ರೈ ಮಾಡು. ಒಳ್ಳೆ ಬೊಂಬೆ ತರ ಕಾಣಿಸ್ತಾ ಇದ್ಯಾ. ಚಿರು ಹೇಗಿದೆ? ರಾಧಿಕಾ, ಈ ಡ್ರೆಸ್ ಸೂಪರ್ ಆಗಿ ಕಾಣ್ತಾ ಇದೆ. ನಿನಗೆ ಇಷ್ಟ ಆದ್ರೆ 2 ಡ್ರೆಸ್ ತಗೋ. 2 ಡ್ರೆಸ್ ಏನಕ್ಕೆ? ನಾನು ಹೇಳ್ತೀನಿ ತಗೋ. ಅಕ್ಕ ಭಾವನೆ ಹೇಳ್ತಿದ್ದಾರೆ ತಾನೆ, ತಗೋ, ನಿಂಗೇನ್ ಪ್ರಾಬ್ಲಮ್ಮು? ಸರಿ. ಒಂದ್ ನಿಮಿಷ. ಅಮ್ಮ, ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ? ಬಂದಾಗಿಂದ ನೋಡ್ತಾ ಇದ್ದೀನಿ, ಇಬ್ರು ಒಂದೇ ಕಡೆ ಸುಮ್ಮನೆ ನಿಂತಿದ್ದೀರಾ. ದೀಪಿಕಾ, ನಿಮ್ ವರ್ಕ್ ನನಗೆ ಇಷ್ಟ ಆಗ್ತಿಲ್ಲ. ಡ್ರೆಸ್ ಸೆಲೆಕ್ಷನ್ಗೆ ಐಡಿಯಾ ಕೊಡ್ತೀರಂತ ಅಮ್ಮ ನಿಮ್ಮನ್ನ ಕರ್ಕೊಂಡ್ ಬಂದ್ರೆ ನೀವು ನೋಡಿದ್ರೆ ನಿಮ್ದೇ ಯೋಚನೆಯಲ್ಲಿ ಮುಳುಗಿದ್ದೀರಾ. ಅದು ಚಿರು ಅವ್ರೆ